ಅದಕ್ಕೆ ನೀವು ಫಸ್ಟು ಕಮೆಂಟ್ ಮಾಡಿ. ಈಗ ಕನ್ನಡದಲ್ಲಿ ಅಟ್ ಪ್ರೆಸೆಂಟು ನಿಮ್ಮ ಪ್ರಕಾರ ನಂಬರ್ 1 ಯೂಟ್ಯೂಬರ್ ಅಂದರೆ ಯಾರು? ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಇನ್ನೇನು 2 ಲಕ್ಷ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗ್ತೀವಿ. ಇನ್ನೇನಲ್ಲ, ಇನ್ನೂ ಟೈಮ್ ಆಗುತ್ತೆ. ನಾನೆಲ್ಲೋ ಇನ್ನೇನು ಒಂದು 100-200 ಜನ ಬೇಕು ಅನ್ನೋ ಥರ ಹೇಳ್ತಾ ಇದ್ದೀನಿ. ಇಲ್ಲ, ಈಗ ಆಲ್ರೆಡಿ ಈಗ 1,93K ಆಗಿದೆ. ಸೊ ಇನ್ನೂ ಒಂದು 6,000+ ಸಬ್ಸ್ಕ್ರೈಬರ್ಸ್ ಬೇಕು. ಸೊ ದಯವಿಟ್ಟು ನೀವೇನಾದರೂ ಸಬ್ಸ್ಕ್ರೈಬ್ ಆಗದೆ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೊಸಬ್ರಾಗಿದ್ದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಲೈಕ್ ವ್ಲಾಗ್ ಥರ ಇರಲ್ಲ, ಜಸ್ಟ್ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋಣ ಅಂತ. ಆ್ಯಂಡ್ ಕೆಲವೊಂದು ವಿಷಯ ನಾನು ನಿಮ್ಮ ಕಡೆಯಿಂದ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಗೈಸ್, ನಾನು ಯೂಟ್ಯೂಬ್ ಬಂದು ಹೆಚ್ಚು ಕಮ್ಮಿ ಒಂದು 8 ವರ್ಷ ಆಗಿದೆ. 8 ವರ್ಷದಲ್ಲಿ ಏನಪ್ಪ ಸಂಪಾದನೆ ಮಾಡಿದೆ ಅಂತಂದರೆ ಫೈನಾನ್ಷಿಯಲಿ ಆಗಲಿ ಮತ್ತು ಬೇರೆ ಏನೇ ಆಗಲಿ ಅಷ್ಟೊಂದೇನು ಸಂಪಾದನೆ ಮಾಡಿಲ್ಲ. ಬಟ್ ನಿಮ್ಮನ್ನ ಸಂಪಾದನೆ ಮಾಡಿದ್ದೀನಿ. 1,93,000 ಜನ ಸಬ್ಸ್ಕ್ರೈಬರ್ಸ್ ಏನಿಲ್ಲ, ನಿಮ್ಮನ್ನ ಸಂಪಾದನೆ ಮಾಡಿದ್ದೀನಿ. ಅದನ್ನು ಖುಷಿಯಾಗಿ ಹೇಳ್ಬೋದು. ಬಟ್ ಫೈನಾನ್ಷಿಯಲಿ ಅಂತ ಬಂದಾಗ ಅಷ್ಟೊಂದೇನು ಸಂಪಾದನೆ ಮಾಡಿಲ್ಲ. ಬಟ್ ನಾನು ರೀಸೆಂಟಾಗಿ ಮೋಸ್ಟ್ಲಿ ನೋಡಿರ್ಬೋದೇನೋ, ನಿನ್ನೆ ಮತ್ತು ಇವತ್ತು ಟ್ರೆಂಡ್ ಆಗ್ತಿದೆ. ಖುಷಿಯಾಗೋದೇನಪ್ಪ ಅಂತಂದರೆ ನಮ್ಮ ಕನ್ನಡ ಕ್ರಿಯೇಟರ್ಸು ಯಾವ ರೇಂಜಿಗೆ ಬೆಳೆದಿದ್ದಾರೆ ಅಂದರೆ ಕಾರ್ ಮೇಲೆ ಕಾರ್ ತೊಗೋತಾ ಇದ್ದಾರೆ. ಆ್ಯಂಡ್ ಮನೆಯೂ ತೊಗೊಂಡಿದ್ದಾರೆ ಕೆಲವೊಬ್ಬರು. ಆ್ಯಂಡ್ ಏನು ಬೇಕೋ ಅವ್ರಿಗೆ, ಅಂದರೆ ಅಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ನಾನು ಯಾವುದೇ ಹೊಟ್ಟೆಯವರಿಂದ ಹೇಳ್ತಿಲ್ಲ ಗೈಸ್, ಸೀರಿಯಸ್ಲಿ ನೋಡಿ ಖುಷಿ ಆಗ್ತಿದೆ. ನಾವೆಲ್ಲ ಸ್ಟಾರ್ಟ್ ಮಾಡಿದಾಗ ಒಂದು 15-20 ಜನ ಇದ್ದರೆ ನಾವು ಯೂಟ್ಯೂಬರ್ಸ್ ಲೆಕ್ಕ ಹಾಕ್ಬಿಡ್ಬೋದಾಗಿತ್ತು ಇವರು ಅವರು ಅಂತ. ಬಟ್ ಇವಾಗ ತುಂಬ ಜನ ಬಂದಿದ್ದಾರೆ. ಎಷ್ಟೊಂದು ಜನ ಹೊಸ ಟ್ಯಾಲೆಂಟ್ಸ್ ಎಲ್ಲ ಬಂದಿದ್ದಾರೆ. ಅವಾಗೆಲ್ಲ ನಾವು ಮಾತಾಡ್ಕೋತಾ ಇದ್ವಿ ಲೈಕ್ ಹಿಂದಿ ಕ್ರಿಯೇಟರ್ಸ್ ಎಲ್ಲ ನೋಡಪ್ಪ ಮನೆ ತೊಗೋತಾ ಇದ್ದಾರೆ, ಕಾರ್ ತೊಗೋತಾ ಇದ್ದಾರೆ ಯೂಟ್ಯೂಬ್ ಅಮೌಂಟಲ್ಲಿ ಅಂತ. ಬಟ್ ಈಗ ನಮ್ಮ ಕನ್ನಡದಲ್ಲೇ ಅದು ನಡೀತಾ ಇರೋದು ನೋಡಿ ನಿಜವಾಗ್ಲೂ ಖುಷಿಯಾಗುತ್ತೆ. ಆ್ಯಂಡ್ ನೀವು ಹೇಳ್ಬೋದು ಅವರು ರಿಚ್ ಇರ್ತಾರೆ, ಯೂಟ್ಯೂಬಿಂದನೇ ತೊಗೊಂಡಿರಲ್ಲ ಅಂತ ಕೆಲವೊಬ್ರು ಕಮೆಂಟ್ ಮಾಡ್ಬೋದು. ಬಟ್ ಮೇಜರ್ ಯೂಟ್ಯೂಬ್ ಇನ್ಕಮ್ ಏನಿರುತ್ತೆ ಅದು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಖುಷಿಯಾಗುತ್ತೆ. ಆ್ಯಂಡ್ ನಾನು ಸ್ವಲ್ಪ ಯೂಟ್ಯೂಬಿಂದ ಇನ್ಆ್ಯಕ್ಟಿವ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಐಡಿಯಾ ಇಲ್ಲ. ಅಂದರೆ ಇತ್ತೀಚೆಗೆ ನಾನು ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಲಿ ಯಾವ ರೀತಿ ನಡೀತಾ ಇದೆ, ಏನು ಯಾರು ಟ್ರೆಂಡಿಂಗಲ್ಲಿದ್ದಾರೆ, ಯಾರು ಟಾಪಲ್ಲಿದ್ದಾರೆ, ಯಾರು ವೈರಲ್ ಆಗಿದ್ದಾರೆ, ಏನು ಅಷ್ಟೊಂದು ಐಡಿಯಾ ಇಲ್ಲ. ಅದನ್ನು ತಿಳ್ಕೊಬೇಕಂತ ಒಂದು ಆಸೆ ಇದೆ. ಸೊ ಅದಕ್ಕೆ ನೀವು ಫಸ್ಟು ಕಮೆಂಟ್ ಮಾಡಿ. ಈಗ ಕನ್ನಡದಲ್ಲಿ ಅಟ್ ಪ್ರೆಸೆಂಟು ನಿಮ್ಮ ಪ್ರಕಾರ ನಂಬರ್ 1 ಯೂಟ್ಯೂಬರ್ ಅಂದರೆ ಯಾರು? ಅಂದರೆ ಅದನ್ನು ನೀವು ಯಾವ ರೀತಿ ಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡಿ. ಇನ್ಕಮಿಂದ ಆಗಿರ್ಬೋದು, ಅಥವಾ ರೀಚಿಂದ ಆಗಿರ್ಬೋದು, ಅಥವಾ ಸಬ್ಸ್ಕ್ರೈಬರ್ಸಿಂದ ಆಗಿರ್ಬೋದು, ಇಲ್ಲ ನಿಮ್ಗೆ ಅವ್ರ ಕಂಟೆಂಟ್ ಇಷ್ಟ ಅಂತ ಆದರೂ ಆಗಿರ್ಬೋದು. ಸೊ ನಿಮ್ಮ ಪ್ರಕಾರ ಕನ್ನಡದಲ್ಲಿ ಅಟ್ ಪ್ರೆಸೆಂಟು ನಂಬರ್ 1 ಯೂಟ್ಯೂಬರ್ ಅಂದರೆ ಯಾರು, ಟಾಪ್ ಯೂಟ್ಯೂಬರ್ ಅಂದರೆ ಯಾರು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ, ತಿಳ್ಕೊತೀನಿ. ಆ್ಯಂಡ್ ನಾನು ಅವ್ರ ಚಾನಲ್ನ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತೀನಿ. ಅಂದರೆ ನಾವೆಲ್ಲ ಸ್ವಲ್ಪ ಹೆಂಗಿದೆ ಅಂದರೆ 8 ವರ್ಷ ಹಳುಬ್ರು ನಾವು. ಸೊ ಒಂಥರ ಓಲ್ಡ್ ವರ್ಷನ್ ಥರ ಆಗಿಬಿಟ್ಟಿರ್ತೀವಿ. ಏನೇನೆಲ್ಲ ಅಪ್ಡೇಟ್ ಆಗ್ಬೋದು, ಏನು ಅಪ್ಡೇಟ್ ಮಾಡಿಕೊಂಡ್ರೆ ಇನ್ನೂ ಗ್ರೋತ್ ಆಗುತ್ತೆ. ಯಾಕಂದರೆ ಕೆಲವೊಬ್ರು ಹೇಳ್ತಾ ಇರ್ತೀರ ಬ್ರೋ ಅಪ್ಡೇಟ್ ಆಗಿ ಇನ್ನೂ ಹೊಸ ಥರ ವೀಡಿಯೋಸ್ ಮಾಡಿ ಅಂತ. ಸೊ ಅದು ಗೊತ್ತಿಲ್ಲ. ಸೊ ಅದಕ್ಕೆ ನೋಡಿಬಿಟ್ಟು ನಾವು ಸ್ವಲ್ಪ ಇನ್ಸ್ಪಿರೇಷನ್ ತೊಗೊಳ್ಳೋಣ, ಅದರಲ್ಲೇನು ತಪ್ಪಿಲ್ಲ ಅಲ್ವಾ? ಒಂದು ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಕೆಲವೊಬ್ರು ನಮ್ಮನ್ನ ಇನ್ಸ್ಪಿರೇಷನಾಗಿ ತೊಗೊಂಡಿರ್ತಾರೆ. ಇವಾಗ ನಾವು ಇನ್ನೊಬ್ಬರು ಇನ್ಸ್ಪಿರೇಷನ್ಗೆ ತೊಗೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದಕ್ಕೆ ಇದೊಂದು ಕಮೆಂಟ್ ಮಾಡಿ. ನಾನು ಪದೇ ಹೇಳಲ್ಲ, ಯಾವಾಗೂ ಅದೇ ಇನ್ಮೇಲೆ ವೀಡಿಯೋ ಬರುತ್ತೆ ಗಾಯ್ಸ್ ನೋಡಿ ಸಪೋರ್ಟ್ ಮಾಡಿ, ಇನ್ಮೇಲೆ ವೀಡಿಯೋ ಬರುತ್ತೆ ಗಾಯ್ಸ್ ನೋಡಿ ಸಪೋರ್ಟ್ ಮಾಡಿ ಅಂದರೆ ನಿಮಗೂ ಬೇಜಾರಾಗುತ್ತೆ. ಸೊ ನಾನೇನು ಹೇಳಲ್ಲ, ಎಲ್ಲ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಡೆಫಿನೆಟಾಗಿ ನನಗೆ ಗೊತ್ತಿದೆ. ಬಟ್ ನಾನು ಕೆಲಸ ಮಾಡಬೇಕಷ್ಟೇ, ನಾನು ವರ್ಕ್ ಮಾಡಬೇಕು ಯೂಟ್ಯೂಬ್ಗೋಸ್ಕರ. ಇವಾಗ ಅದೇ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ, ಬ್ಯಾಚುಲರ್ ಆಗಿದ್ದಾಗ ಒಂಥರ ಆಯಿತು, ಈಗ ಮದುವೆ ಆದಮೇಲೆ ಒಂಥರ ಇರುತ್ತೆ. ಆ್ಯಂಡ್ ಬೇರೆ ಕೆಲಸದಲ್ಲೂ ಬ್ಯುಸಿಯಾಗಿರೋದ್ರಿಂದ ಸ್ವಲ್ಪ ಹಂಗೆ ಆಗುತ್ತೆ. ಬಟ್ ಸ್ಟಿಲ್ ನಾನು ಹೇಳ್ತೀನಿ, ಇನ್ಮೇಲಿಂದ ಯೂಟ್ಯೂಬ್ಗೆ ಜಾಸ್ತಿ ಟೈಮ್ನ ಡೆಫಿನೆಟಾಗಿ ಕೊಡ್ತೀನಿ. ಸೊ ನಾನು ಏನು ಕೇಳಲ್ಲ, ನನಗೆ ಗೊತ್ತಿದೆ ನೀವು ಡೆಫಿನೆಟಾಗಿ ಸಪೋರ್ಟ್ ಮಾಡ್ತೀರಾ ಅಂತ. ಇದೊಂದು ವಿಷಯ. ಆ್ಯಂಡ್ ಇನ್ನೊಂದು, ಈಗ ಅಟ್ ಪ್ರೆಸೆಂಟು ಬಿಗ್ ಬಾಸ್ ಸ್ಟಾರ್ಟಿಂಗ್ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಂಡ್ ನೋಡ್ತಾನೂ ಇರಲಿಲ್ಲ. ಈಗ ಸ್ವಲ್ಪ ನೋಡ್ತಾ ಇದ್ದೀನಿ. ಆ್ಯಂಡ್ ಈ ಸಲ ಯಾರು ಟಫ್ ಕ್ಯಾಂಡಿಡೇಟ್ ಅನ್ನೋದು ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ಇವರು ಗಿಲ್ಲಿ ನಟ ಅವ್ರಿಗೆ ಒಳ್ಳೆ ಸಪೋರ್ಟ್ ಇದೆ. ಆ್ಯಂಡ್ ಅವರು ಒಳ್ಳೆ ಕಂಟೆಂಟ್ನ ಕೊಡ್ತಾ ಇದ್ದಾರೆ ಬಿಗ್ ಬಾಸಲ್ಲಿ, ಕಾಮಿಡಿ ಮಾಡಿಕೊಂಡು. ಅವ್ರಿಗೆ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಆ್ಯಂಡ್ ರೀಲ್ಸಲ್ಲೂ ಅಷ್ಟೇ ಟ್ರೆಂಡ್ ಆಗ್ತಾ ಇರುತ್ತೆ. ಯಾವುದಾದ್ರೂ ಒಂದು ಅವ್ರ ಡೈಲಾಗು, ಫನ್ನಿ, ಕಾಮಿಡಿನೋ ಏನೋ ಬರ್ತಾ ಇರುತ್ತೆ. ಅದೆಲ್ಲ ನೋಡಿದಾಗ ಖುಷಿಯಾಗುತ್ತೆ. ಮೋಸ್ಟ್ಲಿ ನನಗೆ ಪ್ರಕಾರ ಅವ್ರು ಈ ಸಲ ಗೆಲ್ಬೋದೇನೋ. ಇನ್ನು ಏನು ಟ್ರೆಂಡಿಂಗ್ ಟಾಪಿಕ್ ಇದೆ ಅದನ್ನು ಸ್ವಲ್ಪ ಇವತ್ತು ಮಾತಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದು APK ಫೈಲ್ ಯಾವುದೋ ವಾಟ್ಸಪ್ಪಲ್ಲಿ ಕಳಿಸಿ ತುಂಬ ವೈರಲ್ ಆಗ್ತಿದೆ. ಅಂದರೆ ಏನೋ ಗೌರ್ಮೆಂಟ್ ಥರ ಏನೋ ಕಳಿಸ್ತಾರೆ, ಇಲ್ಲ ರಿಸರ್ವ್ ಬ್ಯಾಂಕ್ ಅಂತೆಲ್ಲ ಕಳಿಸ್ತಾರೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಫೋನ್ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಹ್ಯಾಕ್ ಆದಮೇಲೆ ಏನು ಮಾಡ್ತಾರೆ, ಡೆಫಿನೆಟಾಗಿ ನಿಮ್ಮ ಅಕೌಂಟಿಂದ ಎಲ್ರಿಗೂ ದುಡ್ಡು ಕೊಡಿ ಅಂತ ಮೆಸೇಜ್ ಮಾಡ್ತಾರೆ. ಇಲ್ಲ ನಿಮ್ಮ ಅಕೌಂಟ್ನೇ ಹ್ಯಾಕ್ ಮಾಡಿ ಅದರಲ್ಲಿರೋ ದುಡ್ಡನ್ನೆಲ್ಲ ತೊಗೊಂಡ್ಬಿಡ್ತಾರೆ. ನನಗೂ 3-4 ಸಲ ಬಂದಿತ್ತು ಗೈಸ್, ನೀವು ನಂಬ್ತಿರೋ ಬಿಡ್ತಿರೋ. ಅದಿನ್ನೇನು ನಾನು ಓಪನ್ ಮಾಡಬೇಕಿತ್ತು, ಬಟ್ ನನಗೆ ಯಾಕೋ ಡೌಟ್ ಬಂದು ಓಪನ್ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಈ ರೀತಿ ನ್ಯೂಸ್ ಎಲ್ಲ ನೋಡಿಬಿಟ್ಟು ಇದಾಯಿತು, ಹುಷಾರಾಗಿರಬೇಕು ಗುರು, ಇದೇನೋ ಹೊಸದಾಗಿ ಏನೋ ಸ್ಕ್ಯಾಮ್ ಎಲ್ಲ ನಡೀತಾ ಇದೆ ಅಂತ.
ಸೊ ದಯವಿಟ್ಟು ಹುಷಾರಾಗಿರಿ. ವಾಟ್ಸಪ್ಪಲ್ಲಿ ಯಾವುದೇ ರೀತಿ APK ಫೈಲ್ಸ್ ಎಲ್ಲ ಬಂದರೆ ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ಡಿಲೀಟ್ ಮಾಡಿಬಿಡಿ, ರಿಪೋರ್ಟ್ ಮಾಡಿ, ಓಕೆನಾ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ದೀರಾ ಬ್ರೋ ಪಾಪು ಫೇಸ್ನ ಯಾವಾಗ ರಿವೀಲ್ ಮಾಡ್ತೀರಾ ಅಂತ. ಆದಷ್ಟು ಬೇಗ ರಿವೀಲ್ ಮಾಡ್ತೀವಿ, ನೋಡೋಣ. ಬಟ್ ಯಾಕಂದರೆ ಇನ್ನೂ 4 ಮಂತ್ಸು, ಸೊ ಇನ್ನೂ ಸ್ವಲ್ಪ ಟೈಮ್ ಬೇಕು. ನೋಡೋಣ ಯಾವಾಗ ಆಗುತ್ತೆ ಏನು ಅಂತ. ಆ್ಯಂಡ್ ಇನ್ಮೇಲೆ ಡೆಫಿನೆಟಾಗಿ ಆ್ಯಕ್ಟಿವ್ ಇರ್ತೀನಿ ಗೈಸ್. ಸೊ ನಿಮ್ಮ ಸಪೋರ್ಟ್ ಇರಲಿ. ತುಂಬ ಜನಕ್ಕೆ ನೋಟಿಫಿಕೇಷನ್ಸ್ ಹೋಗಲ್ಲ, ಸೊ ಆದಷ್ಟು ನೋಡಿ, ನೀವೇ ನೋಡಿಕೊಂಡು ನೋಟಿಫಿಕೇಷನ್ಸ್ ಚಾನಲ್ನ ಚೆಕ್ ಮಾಡಿಕೊಂಡು ನೋಡಿ. ಆ್ಯಂಡ್ ಬಾಕ್ಸ್ ಜೊತೆಗೆ ಇನ್ಮೇಲೆ ಟ್ರೆಂಡಿಂಗ್ ಟಾಪಿಕ್ಸ್ ಮೇಲೂ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ ಏನು ಅಂತ. ಹೊಸ್ದಾಗಿ ಶುರು ಮಾಡೋಣ ಅಂತ. ಹಿಂಗೆ ಅಂದರೆ ಎಲ್ಲರೂ ಹೊಸ ವರ್ಷದಲ್ಲಿ ಹೊಸ್ದಾಗಿ ಶುರು ಮಾಡಿದ್ರೆ, ನಾವು ಇಯರ್ ಎಂಡಿಂಗಲ್ಲಿ ಹೊಸ್ದಾಗಿ ಶುರು ಮಾಡ್ತಾಯಿದ್ದೀವಿ. ನೋಡೋಣ ಹೆಂಗಾಗುತ್ತೆ ಏನು ಅಂತ. ಆ್ಯಂಡ್ ಎಲ್ಲ ರೀತಿಯ ವ್ಲಾಗ್ಸ್ ಬರುತ್ತೆ ಗೈಸ್. ನೆನ್ನೆ ಲೈವ್ ಬಂದಿದೆ, ತುಂಬ ಜನ ಹೇಳ್ತಾಯಿದ್ರಿ ಬ್ರೋ ಆ ವ್ಲಾಗ್ಸ್ ಇಷ್ಟ, ನಿಮ್ಮದು ಈ ವ್ಲಾಗ್ಸ್ ಇಷ್ಟ, ಚಾಲೆಂಜ್ ವೀಡಿಯೋಸು, ಗೋಸ್ಟ್ ವೀಡಿಯೋಸು, ಮತ್ತು ಟ್ರಾವೆಲ್ ವ್ಲಾಗ್ಸು, ಫುಡ್ ವ್ಲಾಗ್ಸ್ ಎಲ್ಲ ಇಷ್ಟ ಅಂತ. ಎಲ್ಲನೂ ಆದಷ್ಟು ತೊಗೊಂಬರೋದಕ್ಕೆ ಟ್ರೈ ಮಾಡ್ತೀವಿ. ಎಷ್ಟಾಗುತ್ತೆ ಏನೋ ಅಂತ ಗೊತ್ತಿಲ್ಲ, ಬಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಮುಂಚೆ ಬ್ಯಾಚುಲರ್ಸ್ ಇದ್ದಾಗ ಒಂದೊಂದು ಊರಿಗೆ ಹೋದರೆ ಅಲ್ಲೇ ಸ್ಟೇ ಆಗಿಬಿಡ್ತಿದ್ವಿ 1 ವಾರ 2 ವಾರ. ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿತ್ತು ಏನೋ ಕೆಲಸ ಮಾಡೋಕ್ಕೆ ಹೋಗೋರೆ ಬಿಡು ಅಂತ, ನಾವು ಅಷ್ಟೊಂದು ತಲೆ ಕೆಡ್ಸ್ಕೊತಾರಿಲ್ಲ. ಇವಾಗ ಏನಂದರೆ ಫ್ಯಾಮಿಲಿ ಮ್ಯಾನು, ನನ್ನ ನಂಬ್ಕೊಂಡು ಇಬ್ಬರಿದ್ದಾರೆ. ಸೊ ಅದರಿಂದ ಎಲ್ಲಂದ್ರಲ್ಲಿ ಹೋಗ್ಬಿಡೋಕ್ಕಾಗಲ್ಲ. ಸೊ ಆದಷ್ಟು ಮ್ಯಾನೇಜ್ ಮಾಡ್ಕೊಂಡು ಮಾಡಬೇಕಾಗತ್ತೆ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಗೈಸ್. ಸೊ ಒಂಥರ ಹೊಸದಾಗಿ ಜೋಶ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ನಾನು ಆಗಲೇ ಹೇಳ್ದಂಗೆ ಈಗ ಅಟ್ ಪ್ರೆಸೆಂಟು ಕನ್ನಡದಲ್ಲಿ ಯಾರು ನಂಬರ್ 1 ಯೂಟ್ಯೂಬರ್ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಕಮೆಂಟ್ ಮಾಡಿ, ಓಕೆನಾ. ಸೊ ಇದಿಷ್ಟು ಇವತ್ತಿನ ಒಂದು ಚಿಕ್ಕ ವಿಡಿಯೋ. ಸೊ ಮತ್ತೆ ಇನ್ಮೇಲೆ ವ್ಲಾಗ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಗೈಸ್. ಮಿಸ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಬಾಯ್.